ಫಾತಿಮಾ ಸಾವಕಾಶ ಬಾ. ಈ ದರಿದ್ರ ಶರೀಫನ ಕೈ ಹಿಡಿದು ನಿನ್ನ ಜೀವನದಲ್ಲಿ ಯಾವ ಸುಖವನ್ನು ಪಡೆಯಲಿಲ್ಲ, ಹೌದಲ್ವ? ಸ್ವಾಮಿ, ಹಾಗೆಲ್ಲ ಯಾಕೆ ಮಾತಾಡ್ತೀರಾ? ನಿಮ್ಮಂಥ ಪತಿಯನ್ನು ಪಡಿಬೇಕಾದ್ರೆ ನಾನು 7 ಜನ್ಮದ ಪುಣ್ಯ ಮಾಡಿರಬೇಕು. ಏನೇನು ಈ ದರಿದ್ರ ಶರೀಫನ ಕೈ ಹಿಡಿದು ನಿನಗೆ ಉಣ್ಣಲು ಉಡಲು ಕೊರತೆ ಆಯ್ತಲ್ಲವೇ? ರೀ, ನಿಮ್ಮಂಥ ಒಳ್ಳೆ ಗುಣಗಳನ್ನು ಕೊಟ್ಟಿದ್ದಾರೆ ನನಗೆ, ಅದೇ ನನ್ನ ಪುಣ್ಯ. ಆ ರೀತಿ ಎಲ್ಲ ಮಾತನಾಡಬೇಡಿ. ಆಗ್ಲಿ ಫಾತಿಮಾ, ಈ ಮಾನವ ಜನ್ಮ ಹೇಗೆ ಹುಟ್ಟಿ ಬಂದಿರೋದು ಗೊತ್ತೇನು? ಹೇಗೆ ರೀ? ಅನ್ನಜ 21 ಲಕ್ಷ, ಈ ಪಿಂಡಜ 21 ಲಕ್ಷ, ಉದ್ಭಜ 21 ಲಕ್ಷ, ಜಲಜ 21 ಲಕ್ಷ, ಹೀಗೆ 84 ಲಕ್ಷ ಜೀವರಾಶಿಗಳನ್ನು ತಿರುಗಿ ಕಡಿಯ ಜನ್ಮ ಈ ಮಾನವ ಜನ್ಮ. ಮಾನವರಾದ ಮೇಲೆ ಗರ್ವವನ್ನು ಹಿಡಿದು ಗರ್ವವನ್ನು ಅಳಿದು ಮನೆಗೆ ಬಂದಂತಹ ಸಾಧು ಸತ್ಪುರುಷರಿಗೆ, ಜೋಗಿ ಜಂಗಮಗಳಿಗೆ, ಭಿಕ್ಷುಕರಿಗೆ ಅನ್ನದಾನ, ನೀರದಾನ, ವಸ್ತ್ರದಾನವನ್ನು ಮಾಡಿ ಈ ನಮ್ಮ ಶ್ರೇಷ್ಠವಾದ ಮಾನವ ಜನ್ಮವನ್ನು ಪಾವನ ಮಾಡಿಕೊಳ್ಳಬೇಕು, ಹೌದಲ್ಲ? ಹೌದು. ಅಂದ ಮೇಲೆ ಇವತ್ತಿನ ದಿವಸ ಆ ತಾಯಿ ನಾಮ ಸ್ಮರಣೆ ಮಾಡುತ್ತಾ ಆನಂದದಿಂದ ಹಾಡುತ್ತಾ ನಡೆಯುತ್ತಾ ನಾವು ನಮ್ಮ ಮನೆಗೆ ಹೋಗೋಣ. ಆಯ್ತು ರೀ. ಆನಂದವಾಗುತ್ತದಲ್ಲವೇ? ಹೌದು ರೀ, ತುಂಬಾ ಸಂತೋಷ. ಬಡವನಾದರೂ ಏನು ಪ್ರಿಯೆ, ಬಡವನಾದರೂ ಏನು ಪ್ರಿಯೆ, ಹೃದಯ ತುಂಬ ನಿನ್ನ ಮುತ್ತು ಮಳೆಯ ಹೃದಯ ತುಂಬ ನಿನ್ನ ಮುತ್ತು ಮಳೆಯ ಬಡವನಾದರೂ ಏನು ಪ್ರಿಯೆ, ಬಡವನಾದರೂ ಏನು ಪ್ರಿಯೆ. ನನ್ನ ಎದೆಯ ರಾಜ್ಯದಲ್ಲಿ ಏನು ಹಾಡಿ ಆಗುವೆ, ನನ್ನ ಎದೆಯ ರಾಜ್ಯದಲ್ಲಿ ಏನು ರಾಣಿ ಆಗುವೆ, ಪುಟ್ಟ ಗುಡಿಸಲಲ್ಲೂ ನಿನ್ನ ಪಟ್ಟದ ರಚನೆ ಮಾಡುವೆ, ಪುಟ್ಟ ಗುಡಿಸಲಲ್ಲೂ ನಿನ್ನ ಪಟ್ಟದ ಬಡವನಾದರೂ ರಾಮ, ಏ ಶ್ಯಾಮ, ಚಂಪಾಕಲಿ, ಲಕ್ಷ್ಮಿ ಯಾರಾದರು ಮಠದಾಗ? ಏ ರಾಮ, ಏ ಶ್ಯಾಮ, ಗೋಪಾಲ ಎಲ್ಲಿ ಹಾಳಾಗಿ ಹೋದ್ರು ಮಠ ಬಿಟ್ಟ? ಯಾರು? ಯಾರು? ಶ್ಯಾಮನ ಈಗ ಬಂದೇವ?
ರಾಮ ಈಗ ಬಂದೇನೋ? ಹ್ಞೂನ್ರಿ ಗುರುಗಳ. ಶರೀಫನ್ ನೋಡಿದೇನೋ? ಮೂರು ದಿವಸ ಆಯ್ತು ನನಗೆ ಭೇಟಿ ಆಗಿಲ್ಲ. ಸ್ವಲ್ಪ ಧರ್ಮದ ಬೀಜ ನಾವು ಕೊಟ್ಟು ಹೋಗ್ಬೇಕಾಗೈತಿ. ಅಷ್ಟು ಕೀಲಿಕಾಯಿ ಕೊಟ್ಟು ಹೋಗ್ಬೇಕಾಗಿತ್ತು. ಕೀಲಿಕಾಯಿ ರಾಮ ಗುರುಗಳು ಮಠದ ಕಿಲಿ ಶರೀಫ್ನ ಕೈಯಾಗ ಕೊಡಂಕ ಅಂತಾರ. ಶರೀಫ್ ನೋಡಿದಂದ್ರೆ ನೋಡಿಲ್ಲ ಅಂತ ಹಂಗಾರೆ ಮಾಡಿ ಕಿಲಿ ನಮ್ಮ ಕಿಲಿ ನಮ್ಗ ಕೊಟ್ಟ ಕಾವಕತ್ವ. ಗುರುಗಳ, ಶರೀಫ್ ಸಾಹೇಬ್ರನ್ನ ನಾ ಒಂದು 4-5 ದಿವಸ ಆತು ನೋಡೇ ಇಲ್ರಿ. ನೀನು ಶ್ಯಾಮ ಶರೀಫ್ ನೋಡಿದೇನು? ಶರೀಫ್ ಸಾಹೇಬ್ರು ನಮಗೆ ಭೇಟಿನ ಆಗಿಲ್ರಿ 3 ದಿವಸ ಆತ. ಯಾಕ್ರಿ ಈ ಕಾಯ ಮಾಯ ಆಗಬೇಕಾಗಿತ್ತು. ಕಾಯಿ ಮಾಯ ಆಗೋಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಕೀಲಿಕಾಯಿ ಕೊಟ್ಟು ಹೋಗ್ಬೇಕಾಗಿತ್ತು. ಕೀಲಿಕಾಯಿ ಕೊಟ್ಟು ಹೋಗ್ಬೇಕಾಗಿತ್ತು. ಕೊಟ್ರೆ ಏನಾಗ್ತದ್ರಿ? ಅಂದ್ರೆ ನೀ ತಗಡಿನ ಕೀಲಿ ತಗೋತೀಯ. ಬಾ ನಿನ್ನ ಗರ್ವಿನ ಕೀಲಿ ಹೆಂಗ ಅರ್ಥ ಆಗಬೇಕು ತಮ್ಮ, ಅರ್ಥ ಆಗಬೇಕು. ಗುರುಗಳ, ಅವಾಗ ಕೀಲಿ ನಡೀಲಿಲ್ಲ ಅಂದ್ರ ನಮ್ಮ ಅವ್ವ ನಮ್ಮಪ್ಪ ಎಲ್ಲ ಕೀಲಿ ನನ್ನ ಕೈಯಾಗ ಕೊಟ್ಟಾರ್ರಿ. ನಿಮ್ಮ ಮಠದ ನನಗೆ ವಜನ ಆಕತ್ತೇನ್ರಿ? ನನಗೆ ಕೊಡ್ರಿ ಗುರುಗಳ, ನನಗೆ ಕೊಡ್ರಿ ಗುರುಗಳ. ಹಾಂ, ಶಿವದ ಹಾಲು ಹಿಂಡಬೇಕಾದ್ರ ಬಂಗಾರದ ಪಾತ್ರೆನ ಬೇಕೋ? ಮಣ್ಣಿನ ಪಾತ್ರೆ ಆದ್ರೆ ಒಡೆದು ಹೋಗತಿ. ಮತ್ತ ಗುರುಗಳ ನಮಗೂ ಏನಾದ್ರು ಕೊಡ್ಬೇಕಲ್ರಿ ಗುರುಗಳ? ಮತ್ತ ಭಾಳ ದಿವಸದಿಂದ ಮಠದಾಗ ದುಡ್ಕೋತ ಬಂದೀವು. ಹೌದಿಲ್ಲ, ನೀವು ಭಾಳ ದಿವಸ ಆಯ್ತು ಮಠದಾಗ ದುಡ್ಕೋತ ಬಂದಿರಿ. ಧರ್ಮದ ಬೀಜ ಕೊಡ್ಬೇಕಾಗೈತಿ. ಆ ಬೀಜ ನಾಡ್ತಾವ ಇಲ್ಲೋ ಯಾವಲ್ವ? ಗುರುಗಳ ಯಾವ ಬೀಜ ಕೊಡ್ರಿ ಗುರುಗಳ? ಏ ತಮ್ಮ ಶ್ಯಾಮ, ನಾಯಾರ ಕೊಡ್ಬೇಕಂತೀರಿ ಕರೆ ನೀನು ಹೊಲದಾಗ ಕರಿ ಕೈತೈತಿ. ಗುರುಗಳ, ಅವ್ನು ಹೊಲ್ದಾಗ ಕರಿಕೈತ್ರಿ, ನಂದು ಕೆಂಪು ಮಸಾರಿ ಐತ್ರಿ. ಬಿತ್ತಿ ಬೀಜ ಬೆಳೆದ್ ಬಿಡ್ತೇನ್ರಿ, ಹಸಿ ತಗೊಂಡ್ ಬಿಡ್ತಾನ. ನನಗ ಕೊಡ್ರಿ ಗುರುಗಳ. ಏ ರಾಮ, ನಿನ್ನ ಭೂಮಿ ಬರಡು ಬಿದ್ದೈತು. ಬರಡು ಭೂಮಿಯಾಗ ಕಾಳು ಹಾಕಿದ್ರ ಕಾಡಿಗೆ ದಿಡಿ ಹಾಕಾವು. ಅವ್ನ ಭೂಮಿ ಪೂರ ಬರಡು ಬಿದ್ದೈತ್ರಿ ಗುರುಗಳ. ನನ್ನ ಹೊಲ್ದಾಗ ಕರಿ ಕೆಟ್ಟ ಐತ್ರಿ ಗುರುಗಳ. ಆ ಕರಿಕೆಲ್ಲ ಹಸರು ಮಾಡ್ಕೊಂಡು ಆ ಬೀಜನ ಹಾಕೋದು ಕೊಡ್ರಿ ಗುರುಗಳ. ಅರ್ಧ ಬೀಜ ನೋಡ್ದು. ಏ ತಮ್ಮ, ನಾ ಹೇಳ ಕೊಡ್ತೀನಿ ಕರೆ ನಿನ್ನ ಭೂಮಿ ಕರಿಕೆ ಭಾಳ ಹತ್ತೈತು. ಈಗೇನ್ ನಮ್ಗೆ ಕೊಡಂಗಿರ್ಲನ್ರಿ ಗುರುಗಳು ನೀವು ಒಟ್ಟ? ಎಟ್ಟಾಗಲಿ ಭಾಳ ದಿವಸದಿಂದ ನೀವಾದ್ರೂ ನಮ್ಮ ಮಠದಾಗ ಕೆಲಸ ಮಾಡ್ಕೊಂತ ಬಂದಿರ. ನಿಮಗೂ ಕೊಡಬೇಕು ಅನ್ನೋ ಆಸೆ ನನಗೂ ಐತು. ನಾ ಹೊಡ್ಕೋತಿಲ್ಲ ಹೊರ್ಸಲ. ಆ ಹೊರ್ಸಲ ಕೆಳಗ 4 ಬಂಡಿ ಐತಿ, ತಗೋಗ್ರು. ಯಾರ್ಯಾರು ಗಟ್ಟಿ ಏನಾಯ್ತು ಅದ್ರಾಗ? ಅಯ್ಯೋ ಯಪ್ಪ ಏ ರಾಮ, ಅಯ್ಯಪ್ಪ ಗುರುಗೋಳ ಕೆಮ್ಮುಗುಳಿ ಲೋಳಿ ಎಲ್ಲ ಗ್ವಾಡಿ ಮಾಡಿರ್ತಾರಪ್ಪ. ಅಯ್ಯೋ ಹೇ ರಾಮ ಶಮ, ತಾಯಿ ಶಾಕಂಬರಿ ತತ್ವದ ಬಿಂದು ನಾವು ಉಗುಳು ಲೊದಳಿ ರೂಪಡ್ಯಾಗ ಒಳಗೆ ಬಿದ್ದೈತು. ತಗೋರು, ಯಾರ್ಯಾರಿಗೆ ಎಟ್ಟಬೇಕು ತಗೋರಿ. ಮಡದಾಗಿದ್ರೆ 1 ಗಂಟೆ ಬೆಳ್ಳಿ ನನ್ನ
ಕೊಡ್ರಿ ಗುರುಗಳ. ಹಾ ಗುರುಗಳ ಅವಾಗ ಅದನ್ನ ಕೊಟ್ಟು ನನಗೆ ಚೀಟಿ ದಾರ ನಿಂಬಿಕಾಯಿ ಮಾಡೋದು ನನಗೆ ಕೊಡ್ರಿ ಗುರುಗಳ. ಇದ್ಯಾವ್ದು ಅಂದ್ರ ದುಡಿಲಾರದ ಪಗಾರ ಗಳಿಸವ್ರ ಗಂಡಸರು ನೀವು. ಇವ ಮಂದಿನ ಮೋಸ ಮಾಡಿ ಚೀಟಿ ಚಪಾತಿ ಅಂತೇಳಿ ನೀನು ಉದ್ಯೋಗ ಮಾಡವ. ಏ ತಮ್ಮ, ಅದು ಭಾಳ ದಿವಸ ಬರೋದಿಲ್ಲ. ಮನುಷ್ಯನಾಗಿ ಹುಟ್ಟಿ ಬಂದ ಮೇಲತ್ತ ಶಿವನನ್ನು ಭಜಿಸಬೇಕು, ಆಸೆಯನ್ನು ಸೇರಿಸಬೇಕು, ಮದವನ್ನು ದಯಿಸಬೇಕು, ಪಾಪವನ್ನು ಕಿವಿಂದ ಕೇಳಬಾರದು, ಸತ್ಯವನ್ನೇ ಆಡಬೇಕು, ಸತ್ಪುರುಷರೊಡನೆ ಹೊರಳಾಡಬೇಕು. ಈ ಮಠದಾಗ ಜ್ಞಾನ ರೂಪದಿಂದ ಶಿವನ ಭಜನಾ ಮಾಡ್ಕೋತ ಹೋಗ್ರು, ಶಿವನ ಭಜನಾ ಮಾಡ್ಕೋತ ಹೋಗ್ರಿ. ಚೀಟಿ ಚಪಾತಿ ಇಂಥದೆಲ್ಲ ಬಿಟ್ಟು ಬಿಡ್ರು ತಮ್ಮ, ಬಿಟ್ಟು ಬಿಡ್ರು. ಏ ಶರೀಪ, ಎರಗುಂಪಿ ಕಟ್ಟಿ ಮ್ಯಾಲ ದೊಡ್ಡಾಟ ಕಟ್ಟಿ ಮ್ಯಾಲ ಹಿಂದೆ ತಾಳ ಹಾಡುವ ಹೊತ್ನ್ಯಾಗ ತಾಳ ಹಿಮ್ಮೇಳ ತಾಳು ಕೊಡಾಕತ್ತಾನ. ಏ ನನ್ನ ಕಡೆ ಚಿತ್ರ ನೋಡಾಕ್ತಾನೆ, ಒದ್ರು ಅವನು ಬರ್ತಾನ, ಒದ್ರು. ಎಲ್ಲಿ ದೊಡ್ಡಾಟದ ಕಟ್ಟಿ, ಎಲ್ಲಿ ಎರಗುಂಪಿ, ಇಲ್ಲೇ ರಾಮ ಯಾರ ಶ್ಯಾಮ ಯಾರ ಗೊತ್ತಾಗತ್ತು. ಹೇ ರಾಮ, ಗುರುಗಳಿಗೆ 60 ಇದು ವಯಸ್ಸಾತ್ಲ 63 ಹಾರಾಕತ್ತೈತಿ ನೋಡು. ಹೌದಾ? ಹಂಗ ಅಯ್ಯಪ್ಪ, ತೂ ತೂ ತೂ. ಏ ತಮ್ಮ ಒದ್ರು ಬರ್ತಾನು. ಏ ಶರೀಪ ಸಾವಕಾಶ ಬಾರು, ಕಾಲಾಗ ಮುಳ್ಳು ನಾವು ನೋಡ್ಕೊಂಡು ಬಾರು ತಮ್ಮ. ಈ ಕತ್ತಲ ಹಂಗ ಬರಬೇಡ. ಏ ತಮ್ಮ ಸಾವಕಾಶ ಬಾರು ಶರೀಪ. ಶರೀಪ ತಂದೆ. ಬಂದಿಡು. ಹೌದು ತಂದೆ. ಬರುವಾಗ ಜೋರು ಕತ್ತಲದಾಗ ಬರುವಾಗ ನಿನ್ನ ಕಾಲಿಗೆ ಹೆಬ್ಬರಿಗೆ ಕಲ್ಲು ಬಡದ ರಗತು ಬರಾಗ್ತೈತೆ. ಒರೆಸ್ಕೊರೋ ಮಗ, ಒರೆಸ್ಕೊರೋ. ತಂದೆ ಏನಾಯ್ತಪ್ಪ ಹೀಗೆ ಮಾಡ್ತೀವಿ? ಏ ಶರೀಪ, ಈ ಕಾಯ ಮಾಯ ಆಗಬೇಕಾಗಿತ್ತು. ಹೋಗೋಕ್ಕಿಂತ ಮುಂಚಿತವಾಗಿ ನಿನಗೆ ತಾಯಿ ಶಾಕಾಂಬರ ತತ್ವದ ಬಿಂದು ಕೊಟ್ಟು ಹೋಗಬೇಕಾಗಿತ್ತು. ಈ ಕಾಯಿ ಮಾಯ ಆಗಬೇಕಾಗೈತಿ. ಶರೀಪ ಏನು ಹೇಳ್ತೀವಿಯಪ್ಪ? ಹೊಕ್ಕತ್ ಹಿಡ್ಕೋರು. ಬೇಡ ತಂದೆ. ಏ ಹಿಡ್ಕೋರು ಶರೀಪ. ಶರೀಪ ಮಗ, ಶರೀಪ ಯಾರು ತುಳಿಲಾರ್ದತ್ತ ಜಾಗದಾಗಿದ್ರು ಚೆಲ್ಲಿಬಾರು ಮಗ, ಚೆಲ್ಲಿಬಾರು. ಏನಪ್ಪ, ಯಾರು ತುಳಿದ ಸ್ಥಳದಲ್ಲಿ ಚೆಲ್ಲಬೇಕೇನಪ್ಪ? ಭೂಮಿ ಮೇಲೆ ಚೆಲ್ಲಿದ್ರೆ ನಾಯಿ, ನರೆ, ದನ, ಕರ, ಪಶು ಪಕ್ಷಿಗಳೆಲ್ಲವೂ ತುಳಿಯುವವು. ಆದ್ರೆ ನನ್ನ ಎದೆ ಮೇಲೆ ನನ್ನ ಗುರುನಾಥನಲ್ಲದೆ ಯಾರೂ ಕಾಲಿಟ್ಟಿಲ್ಲ. ಈ ನನ್ನ ಗುರುನಾಥನ ತೀರ್ಥವನ್ನು ನಾನಾದರೂ ನನ್ನ ಎದೆಯಲ್ಲಿ ಭದ್ರವಾಗಿ ಬಚ್ಚಿಟ್ಟುಕೊಂಡು ಬಿಡುತ್ತೇನೆ ತಂದೆ. ತಂದೆ ಗೋವಿಂದ ಗುರುನಾಥ, ತಂದೆ ಗೋವಿಂದ ಗುರುನಾಥ. ಓಂ ನಮಃ ಶಿವಾಯ. ಏನಾಯ್ತು ತಂದೆ? ಶರೀಪ ಹೇಳ್ತದೆ ಮಗ, ಶರೀಪ ಏನಪ್ಪ? ಯಾರು ತುಳಿಲಾರ್ದಂತ ಜಾಗ ಎಲ್ಲಿ ಸಿಕ್ಕಿತು? ನನ್ನ ಎದೆ ಮೇಲೆ ನೀವಲ್ಲದೆ ಬೇರೆ ಯಾರು ಕಾಲಿಟ್ಟಿಲ್ಲ ತಂದೆ. ಈ ನಿಮ್ಮ ಪ್ರಸಾದವನ್ನು ನನ್ನ ಎದೆಯಲ್ಲಿ ಭದ್ರವಾಗಿ ಬಚ್ಚಿಟ್ಟುಕೊಂಡಿರ್ತೇನೆ ತಂದೆ. ಬಲೆ ಶರೀಪ ಬಲೆ. ನಾನೆಂಬುದು ಅಳಿಯಬೇಕಾಗಿತ್ತು, ನೀ ಎಂಬುದು ಉಳಿಯಬೇಕಾಗಿತ್ತು. ತಾಯಿ ಶಾಕಂಬರಿ ತತ್ವದ ಬಿಂದು ನೀನು ಎದೆ ಒಳಗಿಟ್ಟುಕೊಂಡಿ ಆ ಮಗ. ಶರೀಪ, ನಾವು ಹೋಗೋಕ್ಕಿಂತ ಮುಂಚಿತವಾಗಿ ನನ್ನ ಕಣ್ಣಿಟ್ಟು ನೋಡ್ರು. ರಾಮ, ಶ್ಯಾಮ, ನಾನು ಹೋಗುವಕ್ಕಿಂತ ಮುಂಚಿತವಾಗಿ ನನ್ನ ಕಣ್ಣಿಟ್ಟು ನೋಡ್ರಿ. ನಾನು ಹೋಗುವ ಪ್ರಕಾಶದ ಜ್ಯೋತಿ ಎಲ್ಲರೂ ಜ್ಞಾನೋದಯ ಆಕೈತು ತಮ್ಮ, ಜ್ಞಾನೋದಯ ಆಕೈತಿ. ಶ್ಯಾಮ, ರಾಮ, ಬಂಜಿಗೆ ಮಕ್ಕಳಕ್ಕವ, ಬಡ್ಡದನ ಕೈನಾ ಕೊಡ್ತೈತಿ. ಶರೀಫನ ನಾಮಸ್ಮರಣೆ ಮಾಡ್ರು. ನಾವು ಹೋಗಿ ಬರ್ತದ್ರು. ಶರೀಫ, ಶರೀಫ, ಶರೀಫ. ದೇವ ಚೈತನ್ಯ
ಗುರುಗಳಾದ್ರು ನಮ್ಮನ್ನೆಲ್ಲ ಆಗಲಿ ಹೋದ್ರು ಸರಿ ಸಾಬ್ರ ಭಾಳ ತಾಪ್ ಮಾಡ್ಕೊಳ್ತಾರೆ ಗುರುಗಳಾದ್ರು ದಂಡಿ ಮಾಡೋಣ ಬಾರೋ